ಮೀನಾ, ಏನು ಬೇಕು ಊಟನ ತೊಗೊಂಡ್ಬಿಡ್ತೀಯಾ? ಸರಿ ರೀ. ವೇಟರ್, ವೇಟರ್ ಅಣ್ಣ, ಒಂದು ಊಟ ತೊಗೊಂಡು ಬನ್ನಿ. ನಿಮಗೆ ನೀವು ಊಟ ಮಾಡಲ್ವಾ? ನಂಗೆ ಬೇಡ ಮೀನಾ, ನಾನು ಅವಾಗಲೇ ಉಂಡಿದ್ದೆ ನೀನು ಬರೋಕ್ಕಿಂತ ಮುಂಚೆ. ಮೀನಾ, ಊಟ ಮಾಡಿದಾದ್ಮೇಲೆ ನಾನು ಅಲ್ಲಿ ಒಬ್ರದ್ದು ನಮ್ಮ ಫ್ರೆಂಡ್ದು ಸ್ಕೂಟಿ ಇಸ್ಕೊಂಡು ಬಂದಿದ್ದೀನಿ. ಸ್ಕೂಟಿ ಮೇಲೆ ಹೋಗೋಣ, ಓಕೆನಾ? ಸರಿ ರೀ. ಮೀನಾ, ಬೇಗ ಬೇಗ ಊಟ ಮಾಡು, ಹೋಗೋಣ. ಸರಿ ಆಯಿತು ರೀ. ನೀವು ಯಾಕಿನ್ನ ಈ ರೀತಿ ಮಗ ಮಾಡ್ಕೊಂಡಿದ್ದೀರಾ? ನನಗೆ ಈ ರೀತಿ ನಿಮ್ಮ ಮಗನ ನೋಡೋಕೆ ಆಗ್ತಾ ಇಲ್ಲ ರೀ. ಪ್ಲೀಸ್ ರೀ, ನಗ್ನಗ್ತಾ ಇರಿ. ನಾನು ಮಾಡಿರೋ ತಪ್ಪಿಗೆ ನನಗೆ ನಗುನೇ ಬರ್ತಾ ಇಲ್ಲ ಮೀನಾ. ದೇವತೆ ಅಂತ ಇರೋ ನನ್ನ ಹೆಂಡ್ತಿನ ನಾನೇ ಮನೆಯಿಂದ ಹೊರ ತಪ್ಪದ್ನಲ್ಲ ನಾವು ಸಂಕಟ ಮೀನಾ. ಅಯ್ಯೋ ರೀ, ಇವಾಗ ನೀವೇ ತಾನೇ ಬಂದು ನನಗೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಮತ್ತು ಯಾಕೆ ರೀ ಬೇಜಾರು? ಪ್ಲೀಸ್ ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ, ಸರಿನಾ? ಸರಿ ಆಯಿತು ಮೀನಾ, ಊಟ ಮಾಡು. ಸಾರಿ ಮೀನಾ, ನನ್ನ ಕ್ಷಮಿಸ್ಬಿಡು. ನಿನ್ನ ಎಷ್ಟು ಸಾರಿ ಸಾರಿ ಕೇಳಿದ್ರು ನನಗೆ ಮನಸ್ಸಿಗೆ ಸಮಾಧಾನನೇ ಆಗ್ತಾ ಇಲ್ಲ. ರೀ, ನೀವು ಪದೇ ಪದೇ ಕೇಳಿದರೆ ಹೇಗೆ ರೀ? ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆ ಸಾರಿ ಕೇಳಬೇಡಿ. ನಂದು ತಪ್ಪಿದೆ ಅಲ್ಲ, ನಿಮ್ಗೆ ಹೇಳೇ ಹೋಗ್ಬೇಕಾಗಿತ್ತು. ನಿಮ್ಗೆ ಹೇಳೇ ಹೋಗ್ದಿರೋದು ನಂದು ತಪ್ಪು ತಾನೇ? ಸರಿ ಬಾ, ಕುಂದ್ರು. ಕುಂತಿಯಾ? ಹಾಂ ರೀ. ರೀ, ನಾವು ಒಂದಿಂಥ ಗಾಡಿ ತೊಗೋಬೇಕು ಅಲ್ವಾ? ಎಷ್ಟು ಚೆನ್ನಾಗಿದೆ ಗಾಡಿ. ಹೌದು ಮೀನಾ, ಮಸ್ತ್ ಆಯ್ತಲ್ಲ. ಸರಿ, ನೀ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಕತಿ, ತಗೊಂಡೇ ತಗೋತೀನಿ. ಸರಿ ರೀ, ನಡೀರಿ ಹೋಗೋಣ. ಅಯ್ಯೋ ಆಂಟಿ, ರಾಜುನ ಸಂಜು ಬಂದ. ಏನಾಯ್ತು ಸಂಜು, ಸಿಕ್ಕಿದ್ರ ಮೀನಾ ಅವರು? ನಂಗಂತೂ ಸಿಕ್ಕಿಲ್ಲ ಅಣ್ಣ. ಅವ್ರಿಗೆ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ನೋಡಬೇಕು, ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ಇಲ್ಲೇ ಕುಂದಿರ್ತೀನಿ. ಸಾಕಾಯ್ತು ಅಡ್ಡಾಡಿ 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 ಅಡ್ಡಾಡಿ. ಹೌದನಪ್ಪ, ಇರ್ವಾಚ ಕುಂದ್ರ. ನಮ್ಮ ತರುಣ್ ಹೋಗ್ಯಾನಲ್ಲ, ಅವ್ನು ಹುಡ್ಕೊಂಡು ಕರ್ಕೊಂಡೇ ಬರ್ತಾನೆ. ಹಂಗೆ ಅಂತ ಮನೆಗೆ ಬರೋದೇ ಇಲ್ಲ. ಸರಿ ತಗೋನಿ ಕುಂದ್ರು, ನೋಡೋಣ ಅವ್ರು ಬರೋ ಮಟ್ಟ ಕಾಯ್ಕೊಂತ ಕುಂದ್ರೋನು. ಸರಿ ಆಂಟಿ. ಅಯ್ಯೋ ಆಂಟಿ, ಚಿಕ್ಕಮ್ಮ, ಅಲ್ಲಿ ನೋಡು, ತರುಣನ ಮತ್ತು ಮೀನಾಕ ಬಂದೇ ಬಿಟ್ರು. ತರುಣನ ಮೀನಾಕನ ಕರ್ಕೊಂಡೇ ಬಂದರು. ಮೀನಾ, ಮನೆ ಬಂತು, ತಡಿ ಸ್ವಲ್ಪ ಗಾಡಿ ಸ್ಟಾಪ್ ಮಾಡ್ತೀನಿ, ಆಮೇಲೆ ಇಳಿಯುವಂತೆ. ಸರಿ ರೀ. ಇವಾಗ ಇಳಿ ಮೀನಾ, ಗಾಡಿ ಸ್ಟಾಪ್ ಆಯಿತು. ಆಯ್ತು ರೀ. ಯವ್ವ ನಿನಗೆ ಮುಖ ತೋರ್ಸಕ್ಕೂ ನನಗೆ ಅಸಹ್ಯ ಆಗತ್ತವ. ನಿನ್ನಂತ ಮುತ್ತಿನಂತ ಸಸಿಗೆ ನಾನು ಇಷ್ಟೆಲ್ಲ ಅವಮಾನ ಮಾಡೀನಿ. ಎಲ್ಲರ ಮುಂದೆ ಅವಮಾನ ಮಾಡೋದಲ್ಲ, ನಿನ್ನ ಗಂಡನ ಕೈಯಿಂದ ನಾನು ನಿನ್ನ ದಬ್ಬ ಕಚ್ಚೀನಿ. ಅಯ್ಯೋ ಅತಿ, ಇರ್ಲಿ ಬಿಡ್ರಿ. ಅದಕ್ಕೇನು ಕೋಪದಲ್ಲಿ ಒಂದೆರಡು ಮಾತು ಅಂದಿರಿ ಅಷ್ಟೆ. ನಮ್ಮ ತಾಯಿ ಆಗಿದ್ರು ಅಂತಿದ್ಲು, ನೀವಾದರೂ ಅಂದಿರಿ ಅಷ್ಟೇ. ಆದರೆ ನೀವು ಬೇರೆಯವರ ಅತ್ತಿ ಥರ ನನಗೆ ಯಾವತ್ತೂ ನೀವು ಕಾಟ ಕೊಟ್ಟಿದ್ದಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸ್ ಬರ್ತಾ ಇದೆ, ಬಟ್ ಯಾರು ಸಬ್ಸ್ಕ್ರೈಬ್ನೇ ಮಾಡ್ಕೋತಾ ಇಲ್ಲ. 1,000 ವ್ಯೂಸ್ ಬಂದರೂ ಕೂಡ ಅದರಲ್ಲಿ ಎಲ್ಗೋ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಅಷ್ಟೇ. ಪ್ಲೀಸ್ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ, ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೆ ತುಂಬ ಹೃದಯ ಧನ್ಯವಾದಗಳು. ಸ್ವಲ್ಪ ಬಾಯಿ ಭಾಳ ನೋವು ಆಗೈತೆ ನಂದು, ಹಾಗಾಗಿ ಮಾತು ಸ್ವಲ್ಪ ಚೇಂಜ್ ಆದರೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೊರಿ. ಮಾತಾಡೋಕ್ಕೂ ಬರ್ದಷ್ಟು ಬಾಯಿ ಭಾಳ ಅಂದರೆ ಭಾಳ ಹೀಟಾಗಿ ನೋವು ಆಗಿಬಿಟ್ಟೈತಿ. ಅದಕ್ಕಾಗಿ ಸ್ವಲ್ಪ ನ್ಯಾಲ್ಗಿ ಎಲ್ಲ ಗುಳ್ಳಿ ಆಗಿರೋದಕ್ಕೆ ಸ್ವಲ್ಪ ತೊದರಿದಂಗೆ ಆಗ್ತೈತಿ. ಅದು ಏನು ಮಾತಾಡ್ತೀನಿ ಅಂತೇಳಿ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ಹಾಗೆ ಮತ್ತು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡತ್ತಾರಲ್ಲ, ಪ್ಲೀಸ್ ಅವ್ರಿಗೂ ಒಂದೇ ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ. ಅತಿ, ನೀವು ಹಿಂಗೆ ಮಕ್ಕ ಮಾಡಬೇಡ್ರಿ ಅತಿ. ನೀವು ಈ ರೀತಿ ಅಳೋ ರೀತಿ ಮಕ್ಕ ಮಾಡಿದ್ರೆ ನನ್ನ ಕೈಯಾಗ ನೋಡೋಕ್ಕಾಗಲ್ಲ ರೀತಿ. ಯವ್ವ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ನಿ ಅಂತೇಳಿ ನನ್ನ ಮನಸ್ಸಿನಾಗ ಭಾಳ ಸಂಕಟ ಆಗತೈತಿ. ತರುಣ್ ಏನಾದ್ರೂ ನಾನು ಕರ್ಕೊಂಬರ್ಲಿಲ್ಲ ಅಂದ್ರೆ ನನಗೆ ಏನು ಮಾಡ್ಕೋತಿದ್ನೇನೋ ಅನ್ನೋಂಗ ಆಗತ್ ಬಿಟ್ಟೈತಿ. ಚಿಂತೆ ಮಾಡಿ 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 ನಾ ಸಾಯ್ತಿದ್ನೇನೋ ನಾನು. ತರುಣ್ ಕರ್ಕೊಂಡು ಬಂದ, ಹೋಗಿ ಸಿಕ್ಕಿ ಚಲೋ. ಇಲ್ಲ ಅಂತಿದ್ರ ಅವನು ಕೂಡ ಸಿಟ್ನಾಗ ನಿನ್ನ ಮ್ಯಾಲ ಕೈ ಮಾಡಿಬಿಟ್ಟ, ನಿನ್ನ ದಬ್ಬಿಬಿಟ್ಟ. ದಬ್ಬಿದಾಗ ನಿನಗೆ ಏನಾರ ಆಗಿದ್ರೆ, ನಿನ್ನ ಹೊಟ್ಟೆಗಿರೋ ಮಗುಗೆ ಏನಾರ ಆಗಿದ್ರೆ ಏನು ಮಾಡೋದು? ಅವು ಅದನ್ನ ಯೋಚನೆ ಮಾಡಿರ, ದಬ್ಬಿ ಬಿಟ್ಟ. ಆಮೇಲೆ ಪಶ್ಚಾತ್ತಾಪಟ್ರ ಆಗುದೋ ಹೋಗುದೋ. ಅಯ್ಯೋ ಅತಿ, ನೀವು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಿ? ಆದ್ರೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಒಂದೇ ರೀ,
ಮಧು ಭಾಳ ಕಷ್ಟದಾಗದಾಡ್ರಿ, ಮಧುನ ಕಾಪಾಡ್ರಿ ರೀ. ರೀ, ಮಧು ಭಾಳ ಕಷ್ಟದಲ್ಲಿದ್ದಾಳೆ ರೀ, ಅವಳನ್ನ ನೀವು ಕಾಪಾಡಬೇಕು. ಇಲ್ಲ ಅಂದರೆ ಕೀಚಕ ಅವಳನ್ನ ಮಾರ್ಬಿಡ್ತಾನೆ ರೀ. ನಮ್ಮದು ನಮಗೆ ಸಿಗಲ್ಲ ರೀ, ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ನಾನು ಇಷ್ಟು ಹೋರಾಡ್ತಾ ಇರೋದು. ಕಾಡಲ್ಲಿ ಹುಲಿ, ಸಿಂಹ, ಚಿರತೆ, ಕರಡಿ ಇದೆಲ್ಲರ ಮಧ್ಯೆ ನಾನು ಬದುಕಿ ಬಂದಿದ್ದೀನಿ. ಅಂದರೆ ನನ್ನ ಮಧುನ ಆದರೆ ಕಾಪಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಅದಕ್ಕೆ ಇವಾಗ ನಿಮಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ತಂಗಿನ ಕಾಪಾಡಿ. ಇನ್ಮೇಲೆ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಹೇಗೆ ಕಾಪಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿರೋದು. ಆದರೆ ಮಧುಗೆ ಮಾತ್ರ ಏನೂ ಆಗಬಾರ್ದು. ಅವಳು ನಿಮ್ಮ ತಂಗಿ ಹೇಗೋ ಅವಳು ನನ್ನ ನಾದಿನಿ ಕೂಡ ಹಾಗೆ. ಅವಳ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ. ಹಾಗಾಗಿ ನಾನು ಇಷ್ಟು ಕಷ್ಟಪಟ್ಟು ನನ್ನ ಜೀವನ ಹಾಳಾದರೂ ಪರವಾಗಿಲ್ಲ, ಅವಳನ್ನ ನಾನು ಕಾಪಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದೆ. ನಾನು ಅದಕ್ಕೆ ಅವಳನ್ನ ಹುಡ್ಕೊತ ಹೋದೆ. ಆದರೆ ಅಲ್ಲಿ ಸಿಕ್ಕಿದ್ದು ನನಗೆ ರಾಜು ಅವರು. ಅವಾಗ ಅವ್ರು ಹೇಳಿದ ಮೇಲೆ ಗೊತ್ತಾಯಿತು ಮಧು ಜೊತೆ ಇರೋದು ಪಾಂಡುರಂಗ ಅಂತ ಹೇಳಿ. ಅವನು ನನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ ರೀ. ನನ್ನನ್ನು ತಬ್ಬಿದ್ದು ಅವನೇ. ಅಲ್ಲಿದ್ರ ಹತ್ರ ನೀರು ಕಾಸೋ ಒಲಿ ಹತ್ರ ನನ್ನ ದಬ್ಬದ. ನಾನು ಹೋಗಿ ಅಲ್ಲಿ ಬಿದ್ದ ತಕ್ಷಣ ನನ್ನ ಕಣ್ಣಿಗೆ ಅದು ಪೆಟ್ಟಾಯಿತು. ಚಾಡಿಸಿ ಒದ್ದ. ನಾನು ನಿಮ್ಮನ್ನ ಕೂಗಿದಾಗ ನನ್ನ ಬಾಯಿ ಮುಚ್ಚಿ ಒದ್ಬಿಟ್ಟ. ಈ ರೀತಿ ಎಲ್ಲ ಮಾಡಿದ್ದಾನೆ ರೀ. ನನ್ನ ಜೊತೆ ನಾನು ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ. ಅಲ್ಲಿ ಮಂಚದಲ್ಲಿ ಅವತ್ತು ನೀವು ನಿಂತಿದ್ರಲ್ಲ, ಅಲ್ಲಿ ಅವತ್ತು ನಾನು ಬಂದು ಹೇಳಿದ್ದೇನು ಗೊತ್ತಾ, ನೀನು ಹೇಗೆ ಕಾಪಾಡ್ಕೋತೀಯೋ ಕಾಪಾಡ್ಕೋ, ನಾನು ಮಾತ್ರ ಅವಳನ್ನ ಮಾರದೆ ಬಿಡೋದೇ ಇಲ್ಲ ಅಂತ ಹೇಳ್ದ. ಹಾಗಾಗಿ ನಾನು ಅವತ್ತೇ ಅನ್ಕೊಂಡ್ಬಿಟ್ಟೆ ಮಧುನ ಕಳಿಸ್ಬಾರ್ದು ಅಂತ ಎಷ್ಟೇ ಟ್ರೈ ಮಾಡಿದ್ರು ಅವ್ನು ಕರ್ಕೊಂಡೇ ಹೋಗ್ಬಿಟ್ಟ. ಪಾಪ ಮಧು ಹೇಗಿದ್ದಾಳೋ ಏನು, ಏನು ಮಾಡ್ತಾ ಇದ್ದಾಳೋ ಏನು ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನನ್ನ ಮಗಳು ಇಷ್ಟು ಕಷ್ಟದಾಗದಾಳ. ಯಾರು ನನ್ನ ಮಗಳನ್ನ ಕಾಪಾಡ್ತಾರೋ? ನನ್ನ ಮಗಳನ್ನ ಕಾಪಾಡ್ರಿ. ಅಮ್ಮ ಅಳ್ಬೇಡ ಅಮ್ಮ, ಸುಮ್ಮನೆ ಇರು. ಹೌದು ಮೀನಾ, ನಾನು ಕಾಪಾಡ್ತೀನಿ ಮದನ. ಅಮ್ಮ ಅಳ್ಬೇಡ ಅಮ್ಮ, ನೀನು ಅಳೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಅಯ್ಯೋ ಅತ್ತೆ, ಅಳ್ಬೇಡಿ ಅತ್ತೆ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಮದುವೆಗೆ ಏನು ಆಗೋದಕ್ಕೆ ಬಿಡಲ್ಲ ಅದಕ್ಕೆ ಅವರು. ಅತ್ತೆ, ಅವ್ರು ಹೇಗೆ ಬಿಡ್ತಾರೆ? ಅವ್ರ ಅನ್ನ ಅಲ್ವಾ? ನಾನೇ ಇಷ್ಟೊಂದು ಕಷ್ಟಪಟ್ಟು ಅವಳನ್ನ ಕಾಪಾಡೋದಕ್ಕೆ ಟ್ರೈ ಮಾಡಿದೆ ಅತ್ತೆ. ಇನ್ನು ಅವ್ರ ಅನ್ನ, ಅವರು ಎಷ್ಟು ಕಷ್ಟಪಟ್ಟು ಅವಳನ್ನ, ಕಷ್ಟ ಆದರೂ ಪರವಾಗಿಲ್ಲ, ಅವರು ಅವಳನ್ನ ಕಾಪಾಡ್ತಾರೆ ಅತ್ತೆ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಪ್ಲೀಸ್ ಅತ್ತೆ, ನೀವು ಅಳಬೇಡಿ. ಏನು ಮಾಡೋದೇವ, ಅಳಬಾರ್ದು ಅಂದ್ರೆ ಬಹಳ ಬೇಜಾರಾಗತ್ತೆ. ನನ್ನ ಮಗಳು ಎಷ್ಟು ಕಷ್ಟಪಡತ್ತಾಳೋ ಏನು. ನಾನು ಹೇಳಿ ನಕ್ಕಿಗೆ ಲವ್ ಮಾಡಿ ಮದುವೆ ಆಗಬೇಡ ಮಧು, ಆಗಬೇಡ ಅಂತೇಳಿ. ಲವ್ ಮಾಡಿ ನಾನು ಆಗೋದಮ್ಮ, ನಾನು ಅವನೇ ಆಗೋದಮ್ಮ ಅಂತ ಆದ್ಲು. ಆದರೆ ಅವರನ್ನ ನೋಡ್ರಿ ಇವನು ಕೂಡ ಹಾಕಿ ಆಕಿ ಜೊತೆ ಸಂಸಾರ ಮಾಡಕ್ಕೆ ಬಂದಾನಂದ್ರೆ ನಾನು ಎಂತ ಇರಬಾರ್ದು. ಯವ್ವ, ನನಗೆ ಕೇಳೋಕ್ಕಾಗಬಾರ್ದು ಯವ್ವ ಇದನ್ನ. ನಮ್ಮ ಜೀವನದಾಗ ಯಾವತ್ತೂ ಇಂಥದ್ದೆಲ್ಲ ನಡೆದೇ ಇಲ್ಲ. ನಾನು ನನ್ನ ಗಂಡನ ಕಡೆಯಿಂದ ಹೊಡಿವಂಗೆ ಮಾಡಿಬಿಟ್ನಿ. ಅದಕ್ಕೆ ನನಗೆ ಭಾಳ ಬೇಜಾರಾಗತ್ತೆ ಮಗಳ. ಅಯ್ಯೋ ಅತ್ತೆ, ನೀವು ಹೇಳೋದು ನೋಡಿ ನನಗೆ ಬೇಡ ಬರತ್ರಿ. ಇಲ್ಲ ರೀ, ಅದು ಅತ್ತೆ, ಇವ್ರಿಗೇನು ಮಾಡೋಕ್ಕೆ ಬಿಡಲ್ಲ ರೀ. ಇವ್ರು ಹೋಗಿ ಕಾಪಾಡ್ತಾರೆ. ರಾಜವ್ರೆ. ಹಾಂ ಮೀನವ್ರೆ, ಬಂದೆ. ಅಯ್ಯೋ, ಯಾಕೆ ಎಲ್ಲರೂ ಏನೋ ಆಗಿರೋ ರೀತಿ ಇಷ್ಟೊಂದು ಅಳ್ತಾ ಇದ್ದೀರಾ? ಹಾಂ ಮೀನವ್ರೆ, ನೀವು ಅಳ್ತಾ ಇದ್ದೀರಾ? ಆಂಟಿ, ನೀವು ಯಾಕೆ ಅಳ್ತಾ ಇದ್ದೀರಾ? ಅತ್ತೆ ಅಳ್ಬೇಡಿ ಅತ್ತೆ. ಅಲ್ಲ ಬಾವ, ನೀವು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಪ್ಲೀಸ್, ನೀವೆಲ್ಲ ಈ ರೀತಿ ಇರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ನಾವು ಇವಾಗ ಮಧುನ ಕಾಪಾಡಬೇಕು. ನೀವು ನೋಡಿದ್ರೆ ಈ ರೀತಿ ಸತ್ತವ್ರ ಮನೇಲಿ ಅಳೋ ರೀತಿ ಆಡ್ತಾ ಕುಂತಿದ್ದೀರಲ್ಲ. ಏನು ಮಾಡೋದು ರೀ, ಅದು ಅತ್ತೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೀವು ಅವ್ರಿಗೆ ಮಾತು ಕೊಡಿ, ನೀವು ಮಧುನ ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳಿ, ನಾನು ಯಾವತ್ತೂ ಮಧು ಜೊತೆನೇ ಇರ್ತೀನಿ ಅಂತ ಹೇಳಿ ಅವ್ರಿಗೆ ಮಾತು ಕೊಡಿ. ಅವಾಗ ಅವ್ರಿಗೆ ನಂಬಿಕೆ ಬರುತ್ತೆ. ನೀವು ಇದೆಲ್ಲ ನೋಡಿ ಮಧುನ ಬಿಟ್ಟರೆ ಏನು ಮಾಡೋದು, ನಮ್ಮ ಮಧು ಜೀವನ ಹಾಳಾಗುತ್ತೆ ಅಂತ ಹೇಳಿ ಅತ್ತೆ ತುಂಬಾ ಅಳ್ತಾ ಇದ್ದಾರೆ. ಹೌದಪ್ಪ ಅಮ್ಮರಾಜು, ನಾನು ನಿನ್ನ ಬೈಲ್ ಬಿಟ್ನಿ ಸಿಟ್ನಾಗ. ಏನು ಮಾಡೋದು, ನನ್ನ ಕ್ಷಮಿಸ್ಬಿಡಪ್ಪ ರಾಜು. ಅಯ್ಯೋ ಅತ್ತಿ, ಅಳ್ಬೇಡ್ರಿ. ನಾನು ನಿಮಗೆ ಮಾತು ಕೊಡ್ತೇನೆ ರತಿ. ನಾನು ಪ್ರೀತಿ ಮಾಡಿದ್ದು ಮಧುನೇ, ಮದುವೆ ಆಗಿದ್ದು ಮಧುನ. ಆದ್ರೆ ನಮ್ಮ ಅಣ್ಣ ನನಗೆ ಮೋಸ ಮಾಡ್ತಾನೆ. ಆದರೆ ಈ ವಿಷಯದಾಗ ಮಾತ್ರ ಮೋಸ ಮಾಡಲ್ರಿ. ಅವನು ಅವಳನ್ನ ಮಾರ್ತಿರ್ಬೋದು, ಆದ್ರೆ ಅವನು ಅವಳ ಜೊತೆ ಸಂಸಾರ ಮಾಡಿರಲ್ರಿ. ಯಾಕಂದ್ರೆ ಅವನು ಎಷ್ಟೇ ಮಾಡಿದ್ರು ನನ್ನ ಹೆಂಡ್ತಿನ ಅವ್ನು ಹೆಂಗೆ ಇದನ್ನ ಮಾಡೋಕ್ಕಾಗತ್ರಿ? ಆಗಂಗಿಲ್ರಿ. ಅದಕ್ಕಾಗಿ ನಾನು ನಿಮಗೆ ಮಾತು ಕೊಡತೀನಿ. ಅವನಿಂದ ಅವಳನ್ನ ಕರ್ಕೊಂಬಂದು ಅವ್ರ ಜೊತೆ ನಾನೇ ಜೀವನ ಮಾಡ್ತೀನಿ ರೀ. ಅತ್ತಿ, ನೀವು ಬೇಜಾರು ಮಾಡ್ಕೋಬೇಡ್ರಿ, ಅಳಕ್ಕೆ ಹೋಗ್ಬೇಡ್ರಿ. ನಿಮಗೆ ನಾನು ಕೊಡ್ತಿರೋ ಮಾತ್ರಿ, ಮಧು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ರೀ. ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇರೋದ್ರಿ ಅತ್ತಿ, ಅಳ್ಬೇಡ್ರಿ. ಇದನ್ನ ಅರ್ಥ ಮಾಡ್ಕೋದ ನಾನು ನಿಮ್ಮನ್ನ ತಪ್ಪನೆ ಬೈದ್ಬಿಟ್ಟಾಳೆ ಅಂದ್ರೆ ನನ್ನ ಕ್ಷಮಿಸ್ಬೇಡ್ರಿ. ನಿಮ್ಮ
ಅವಾಗ ನೋಡ್ರಿ ಹಿಂಗಾಗೈತಲ್ಲ ಅದಕ್ಕೆ ನನಗೆ ಭಾಳ ಅಳು ಬರಾಕತ್ತೈತಿ. ಆಯ್ತು ನೀವು ಮಾತು ಕೊಟ್ರಲ್ಲ ನನಗೆ ಖುಷಿ ಆಯ್ತು. ನನಗೆ ಖುಷಿ ಆಯ್ತು ಹೇಳಿ ಅಂದ್ರೆ ಅಮ್ಮ. ಅಯ್ಯೋ ಮೀನಾ, ಮೀನಾ ಏನಾಯ್ತು? ಎದ್ದಳು ಮೀನಾ, ಮೀನಾ. ಅಯ್ಯೋ ಅಮ್ಮ, ಸ್ವಲ್ಪ ಹಿಡ್ಕೊಮ್ಮ ಕಲ್ ಕಡೆ. ಅಯ್ಯೋ ಏನಾಯ್ತು ಮೀನಾ ಅವ್ರಿಗೆ? ಈ ರೀತಿ ಯಾಕೆ ಬಿದ್ದೋಗ್ಬಿಟ್ರು? ಅಯ್ಯೋ ಮೀನಾ, ಎದ್ದೇಳು ಮೀನಾ, ಏನಾಯ್ತು ನಿನಗೆ? ಮೀನಾ ಎದ್ದೇಳು ಮೀನಾ. ಅಮ್ಮ ಸ್ವಲ್ಪ ನೀರು ತೊಗೊಂಬ ಅಮ್ಮ. ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ತಡೀರಿ. ಸರಿ ಹಾಗೆ ಮಾಡಿ ರಾಜು ಅವರೇ, ಬೇಗ ಮಾಡಿ. ಅಮ್ಮ ಒಂದು ಗ್ಲಾಸ್ ನೀರು ಕೊಡಮ್ಮ. ಯವ್ವ ನನ್ನ ಸೊಸೆಗೆ ಏನಾಯ್ತವ್ವ? ಎಂತ ಚಲೋ ಇದ್ಲು, ಈಗಾರ ಮಾತಾಡತ್ತಿದ್ಲು. ಸಡನ್ ಆಗಿ ಏನಾಯ್ತವ್ವ ನನ್ನ ಸೊಸೆಗೆ? ಹಿಂಗ್ ಬಿದ್ಲು ಬಿಟ್ಲಲ್ಲ. ಯಪ್ಪ ತರುಣ, ಸ್ವಲ್ಪ ಡಾಕ್ಟ್ರಿಗೆಲ್ಲ ಫೋನ್ ಮಾಡಯ್ಯಪ್ಪ. ಅಮ್ಮ ರಾಜು ಅವ್ರು ಮಾಡತ್ತಾರಮ್ಮ, ಬಾ ಅಮ್ಮ ಸ್ವಲ್ಪ ನೀರಾರ ಕೊಚ್ಚು, ನೀರು ತಳ ನೋಡೋಣ. ತಗೋಯಪ್ಪ. ಏನಾತ ಕಮಲಕ್ಕ? ಏನಾತ ನೀನ ಹಂಗ್ಯಾಕ್ ಮಕ್ಕೊಂಡ್ಲು? ಅಲ್ಲ ಆಗಾರ ಎಂತ ಚಂದ ಮಾತಾಡತ್ತಿದ್ಲಲ್ಲ, ಏನದಕ್ಕೆ ಸಡನ್ ಆಗಿ? ತಗೋ ಅಮ್ಮ, ಅವಳು ಹೇಳ್ತಾನೆ ಇಲ್ಲ. ರಾಜು ಅವ್ರು ಇನ್ನೂ ಬರಲಿಲ್ಲ, ಅವ್ರನ್ನ ಕೇಳ್ತೀನಿ. ಡಾಕ್ಟರ್ ಬಂದ್ರೆ ತೋರ್ಸೋಣ, ಇಲ್ಲ ದವಾಖಾನೆಗೆ ಕರ್ಕೊಂಡು ಹೋಗ್ಬಿಡೋಣಮ್ಮ. ಸರಿಯಪ್ಪ, ಅಷ್ಟೇ ಮಾಡೋದು. ನಮ್ಮನೆ ಬರೋಣ ಚೆನ್ನಾಗಿಲ್ಲ, ಏನ್ ಮಾಡೋದು? ಏನಾಯ್ತು ನೋವ? ಗರ್ಜಕ್ಕ ಹೆಂಗ್ ಬಿದ್ದಾಳ್ ನೋಡಿವ. ಆಕೆ ಹಿಂಗ್ ಮಕ್ಕೊಂಡಿರೋದು ನನ್ ಕೈಯ ನೋಡಕ್ ಆಗತ್ತಿಲ್ಲ. ಆ ಕಡೆ ನನ್ನ ಗಂಡ, ಈ ಕಡೆ ಈಕಿ, ಆ ಕಡೆ ನನ್ನ ಮಗಳು. ಯಾರನ್ನಂತ ನೋಡ್ಲಿ, ಯಾರ್ದಂತ ಚಿಂತೆ ಮಾಡ್ಲಿ ಯವ್ವ. ಏನ್ ಮಾಡ್ಬೇಕ? ಬಸ್ ಸ್ಟ್ಯಾಂಡ್ ಹೋಗಿ ಹುಡುಕೊಂಡು ಕರ್ಕೊಂಡು ಬಂದ ಅಂತ ಖುಷಿ ಪಡ್ಲು. ಆ ಕಡೆ ನನ್ನ ಮಗಳ ಸಂಕಷ್ಟ ಸಿಲ್ಕಾಳ ಅಂತೇಳಿ ದುಃಖ ಪಡ್ಲು. ಈ ಕಡೆ ನನ್ನ ಗಂಡಗ ಹಾರ್ಟ್ ಅಟ್ಯಾಕ್ ಆಗೈತಂತೇಳಿ ಅಳ್ಳು. ಏನ್ ಮಾಡ್ಲಿ ಗಿರ್ದಕ್ಕ, ಏನ್ ಮಾಡ್ಲಿ? ಏನೇವ ಕಮಲಕ್ಕ, ಎಲ್ಲ ಬಂದ್ ನಿನಗ ಒಕ್ಕರ್ಸ್ಕೊಂಡ್ಬಿಟ್ಟಾವಲ್ಲ ಯವ್ವ. ಅಲ್ಲ ನಿನ್ನ ಮನೆಗೆ ಅಂತದ್ ಏನಾಗೈತಿ? ಈ ಮನಿ ಏನೋ ಸರಿ ಇಲ್ಲ ಯವ್ವ, ಅದ್ ಕೈಲಿ ಹಿಂಗಾಗತ್ತ ಅನಸತಿ. ನೀನು ಈ ಮನಿ ಬಿಟ್ಟು ಹೋಗ್ಬಿಡು ಬೇರೆ ಊರಿಗೆ. ಸುಮ್ಮ ಏನ್ ಮಾಡ್ತಿದಿ ಇಲ್ಲಿ? ಏನು ಚಲೋ ಐತಂತ ಇಲ್ಲಿ ಇರ್ತಿದಿ ಹೇಳ ನೀನು? ಅಲ್ಲ ಒಂದಿಟ್ಟು ಚಲೋ ಇಲ್ಲ, ಮನಿ ಚಲೋ ಇಲ್ಲ, ಆರಾಮ್ ಉಳಿಯತಿಲ್ಲ, ಇಲ್ಲಿ ಉಳಿದ್ ಏನ್ ಮಾಡ್ತಿ ಹೇಳು? ಎಲ್ಲಿ ಹೋದ್ರ ಏನ್ ಸುಖ? ಎಲ್ಲಿದ್ರು ನಮ್ಮ ಮನೆ ಬರ್ದಂಗನ ಆಕತ್ತಲ್ಲ. ಹ ಏನ್ ನಾವ್ ಇಲ್ಲಿದ್ರ ಆಗಂಗಿಲ್ಲ ಅಂತೀವಿ, ಅಲ್ಲಿದ್ರಿ ಆಗಂಗಿಲ್ಲ ಅಂತಿದಿ. ಅಲ್ಲಿಯೂ ಹಂಗ ನನ್ನ ಬಾಳೆ ಎಲ್ಲಿ ಅಂತ ಚಲೋ ಅಂತ ಹೇಳ್ತೀನಿ ನೀನು. ಆದ್ರೆ ಇಲ್ಲಿ ಹಳ್ಯಾಗ ಅಂತ ಸ್ವಲ್ಪ ಚಲೋ ಅದಾವ. ಸಿಟಿಯಾಗಿ ಏನ್ ಕೇಳ್ತೀವ? ದಿನಕ್ಕೊಂದೊಂದು ರೋಗಗಳ ನಮಗ ಸಾಯಿದ ಬಿಡುದ ಅಲ್ಲಿಲ್ಲ. ಇಲ್ಲಿ ಹಂಗ ನಮಗ್ ಕಷ್ಟಗಳು ನಾವ ಮಾಡ್ಕೊಂಡಿದ್ ಕಷ್ಟಗಳು ನಮಗ್ ಯಾರು ಏನ್ ಮಾಡ್ತಾರ? ಅದು ಬಾಬಾ, ಡಾಕ್ಟರ್ ಬರ್ತಾ ಇದ್ದಾರಂತೆ. ಸರಿ ಇವಾಗ 10 ನಿಮಿಷದಲ್ಲಿ ಬರ್ತೀನಿ ಅಂತ ಅಂದ್ರು. ಏನಾಯ್ತು ಇವ್ರಿಗೆ ಸಡನ್ ಆಗಿ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ. ನನಗೂ ಹಾಗೆ ಆಗ್ತಾ ಇದೆ. ಏನ್ ಮಾಡೋದು? ಯಾವ ಕಡೆಯಿಂದ ಕಷ್ಟ ಅಂತ ನೋಡ್ಲಿ. ಆ ಕಡೆ ಮಧುನ ಕಾಪಾಡಬೇಕು. ನನ್ನ ಜೊತೆ ಇರ್ತೀರ ತಾನೆ? ನಾವಿಬ್ರು ಕೂಡಿ ಇವ್ರನ್ನ ಬಂದು ಡಾಕ್ಟರ್ ನೋಡ್ಕೊಂಡು ಹೋದ್ಮೇಲೆ ನಾವಿಬ್ರು ಹೋಗ್ಬಿಡೋಣ. ನಾವಿಬ್ರು ಹೋಗಿ ಮಧುನ ಕಾಪಾಡಲೇಬೇಕು. ಕಾಪಾಡ್ಕೊಂಡು ಕರ್ಕೊಂಡು ಬರೋಣ. ಸರಿ ಬಾಬಾ, ನಿಮಗೆ ತಂಗಿ, ನನಗೆ ಹೆಂಡತಿ, ಇಬ್ಬರಿಗೂ ಅವಳು ಬೇಕಾಗಿರೋಳೆ. ಹಾಗಾಗಿ ನಾವು ಅವಳನ್ನ ಕಾಪಾಡಲೇಬೇಕು. ನನಗೆ ಹೆಂಡತಿ ಇಲ್ಲ ಅಂದ್ರೆ ನಡೆಯಲ್ಲ, ನಿಮಗೆ ತಂಗಿ ಇಲ್ಲ ಅಂದ್ರೆ ನಡೆಯಲ್ಲ. ಹಾಗಾಗಿ ಮೀನಾ ಅವ್ರನ್ನ ಬಂದ ಮೇಲೆ, ಡಾಕ್ಟರ್ ಬಂದು ನೋಡ್ಕೊಂಡು ಹೋದ್ಮೇಲೆ ನಾವು ಹೋಗ್ಬಿಡೋಣ. ಅನ್ನ ಅಂತ ಇದ್ದೀರಲ್ಲ, ಯಾಕೆ? ಅದು ನಿಮ್ಮನ್ನ ಯಾಕೋ ಅನ್ನ ಅಂತ ಕರಿಬೇಕು ಅಂತ ಅನಿಸ್ತು. ನನ್ನ ಸಹಾಯಕ್ಕೆ ಯಾವಾಗಲೂ ನೀವು ಇರ್ತೀರಾ ಅಲ್ವಾ, ಅದಕ್ಕೆ ನನಗೆ ಅನ್ನ ಅಂತ ಸ್ಥಾನ ತುಂಬ್ತೀರಾ ಅಂತ ಅನ್ಕೊಂಡು ಅನ್ನ ಅಂದೆ. ಏನಾದರೂ ತಪ್ಪಾಯ್ತಾ? ಅಯ್ಯೋ ಅದರಲ್ಲೇನು ತಪ್ಪು? ಅನ್ನ ಅಂದ್ರೇನು, ಭಾವ ಅಂದ್ರೇನು, ಎಲ್ಲ ಒಂದೇ ಬಿಡಿ. ಇಲ್ಲ ಕಮಲಕ್ಕ, ನಾನು ಹಂಗೆ ಹೇಳಿಲ್ಲ ನೋಡು. ಈ ಮನೆಗೆ ಬಂದಾಗಿಂದ ನಿನಗೆ ಒಂದೊಂದು ಕಷ್ಟ ಚಾಲು ಆಗಿದ್ವ. ಅದ್ರಾಗ ಈ ಮನ್ಯಾಗ ನೀವು ಬಾಡಿಗೆ ಕೊಟ್ಟು ಹೋದಾಗ ಯಾರೋ ಒಬ್ಬಾಕಿ ಸತ್ತಿದ್ಲ. ಅದು ಬಸ್ರಿದ್ಲೇನೋ ಏನು ಮಗು ಇತ್ತೇನು ಸತ್ತಿದ್ಲ. ಆಕೆ ಗಂಡ ಯಾರೇನೋ ಆಕಿ ಗಂಡ ಇರಾಕಿಲ್ಲ. ಆಕಿಗೆ ಒಬ್ಬಾಕಿ ಎಂತ ಮನ್ಯಾಗಿದ್ಲ ಅವ್ರ ಅವ್ವನ್ ಕರ್ಕೊಂಡ. ಎಷ್ಟು ಬಾಡಿಗೆ ಕೊಡ್ತೀಯ ಅಂದ್ರ 5,000 ರೂಪಾಯಿ ಕೊಡ್ತೀನಿ ಅಂತಿದ್ಲ. ಮತ್ ಕರೆ ಇದ್ಲು ಏನ್ ಸುಳ್ಳು ಹೇಳಿದ್ಲನ? ಮತ್ತ ಈ ಮನ್ಯಾಗ ಇದ್ಲ, ಬೇಕಿದ್ರ ಹೋಗಿ ಈಶ್ವರನಂಗೆ ಕೇಳ ನಾನು ಸುಳ್ಳು ಹೇಳಿದ್ರ. ಇಲ್ಲ ಈ ಮನೆಗೆ ಯಾರು ಬಾಡಿಗೆನೇ ಇರ್ಲಿಲ್ಲಲ್ಲ. ನಿಂಗ್ಯಾರ ಹೇಳ್ಯಾರ? ಈ ಮನೆಗೆ ನಾವು ಯಾರಿಗೂ ಬಾಡಿಗೆನ ಕೊಟ್ಟಿಲ್ಲಲ್ಲ. ಅದು 5,000 ರೂಪಾಯಿಗಿಂತ ಮನೆ ಏನ್ರ ಬಾಡಿಗೆ ಕೊಡ್ತಾರೇನು? ಅಯ್ಯಯ್ಯ, ಆಕೆನ ಸುಳ್ಳು ಹೇಳಿರ್ಬೇಕು ನೋಡಿ ನಿನಗ. ಇಲ್ಲ ಕರ್ನನ ಆಕೆಯ ರವ್ವ ಮತ್ತ ಹೊಟ್ಯಾಗ ಕೂಸಿತಕಿಗೆ ಬಸರಿದ್ಲ, ಇಲ್ಲೇ ಇದ್ಲು ನೋಡಿ ಮನ್ಯಾಗ ಇದ್ಲು. ಎಷ್ಟು ಕೊಡ್ತೀಯ ಅಂದ್ರೆ 5,000 ರೂಪಾಯಿ ಕೊಡ್ತಾನ ಅಂತ ಅಂದ್ವ. ಆಯ್ತು ಬಿಡಂತಿ ನಾನು ಸುಮ್ಮನೆ ಆಗಿದ್ನಿ. ಮತ್ತ ನಿಮ್ಮ ನೋಡಿದ್ರೆ ನನಗೆ ಗೊತ್ತಿಲ್ಲ ಅಂತೀಯಲ್ಲ. ಹಂಗಾರ ಕಿಶೋರನ ಕೇಳಿ ನೋಡು, ಹೇಳ್ತಿರ್ಬೋದು. ಮತ್ತೆ ಈ ಮನ್ಯಾಗ ಉರ್ಲಾಕೊಂಡ್ ಸತ್ಲಕಿ, ಎದಕ್ ಸತ್ಲೋ ಎದ್ರ ಸಲುವಾಗಿ ಸತ್ಲೋ ಗೊತ್ತಿಲ್ಲವ. ಆಕೆ ಮತ್ತ ದೆವ್ವ ಆಗ್ಯಾಳ.
ಅದಕ್ಕೆ ಅದು ಒಂದ್ಸರಿ ಮೀನಾಗ ಕಂಡಿತ್ತಂತ ನೋಡು, ಬೇಕಿದ್ರೆ ಕೇಳಿ ನೋಡಕೇನು ಹೇಳ್ತಾ. ಹೌದನ, ನಂಗೆ ಗೊತ್ತೇ ಇಲ್ಲ ಈ ವಿಷಯ. ಮೀನಾ ಹೇಳಿದ್ಲು ಬಿಡು, ಒಂದೆರಡು ಸರಿ ಹೇಳಿದ್ಲು. ಆದ್ರೂ ನಾನು ಏನಾಕಿನ ಜಾಸ್ತಿ ಕೇಳಾಕ ಹೋಗಿಲ್ಲ. ಅದು ಭ್ರಮೆ ಅಂತ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ನಿ. ನೋಡ್ಬೇಕು, ಇವ್ರು ನೋಡಿ ಕೇಳ್ತಾನೆ ಒಂದ್ಸರಿ. ಅವ್ರ ಮೊದಲು ಆರಾಮಾರ ಆಗ್ಲಿ ಅವ್ರು, ಆಮೇಲೆ ಕೇಳ್ತಾನೆ ಅವ್ರನ್ನ.